ಇವತ್ತಿನ ವಿಶೇಷತೆಯ ಕುರಿತು ತಿಳಿಸ್ಕೊಡ್ತಾ ಇದ್ರಿ. ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿರುವೋಣಂ ಅಂತ ಕೇರಳದ ಪ್ರಾಂತ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸೋ ಒಂದು ಹಬ್ಬ ಅಂತ ಹೇಳ್ತಿದ್ರಿ. ಜೊತೆಗೆ ಒಂದು ಉಪಕಥೆಯನ್ನ ಹೇಳ್ತಾ ಒಂದು ಪ್ರಶ್ನೆಯನ್ನಾಗಿ ಅಲ್ಲೇ ಬಿಟ್ಬಿಟ್ಟು ಹೊರಟೋದ್ರಿ. ಮುಂದೆ ಏನಾಗತ್ತೆ, ಕಮಂಡಲದಿಂದ ನೀರು ಯಾಕೆ ಬರ್ತಿರಲ್ಲ, ಒಳಗೆ ಯಾರು ಸೇರಿರ್ತಾರೆ, ದರ್ಬೆಯನ್ನ ಹಾಕ್ದಾಗ ಏನಾಗತ್ತೆ? ಖಂಡಿತ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ. ನೋಡಿ, ಈ ತಿರುವೋಣಂ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೇರಳಲ್ಲಿ ಮಾತ್ರ ಆಚರಿಸಬೇಕು ಅಂತಲ್ಲ, ನೀವುಗಳು ಆಚರಿಸಬೇಕು. ದಯವಿಟ್ಟು ಎಲ್ಲರೂ ಸೆಗಣಿಯನ್ನು ಶೇಖರಣೆ ಮಾಡ್ಕೊಳ್ಳಿ. ಸೆಗಣಿಯನ್ನು ಅಂದರೆ ಗೋಮಯವನ್ನು ಶೇಖರಣೆ ಮಾಡ್ಕೋಬೇಕು. 2 ಹೊತ್ತು ಹಾಕಿರ್ತಕ್ಕಂಥ ಗೋಮಯ. ನೀವು ಇವತ್ತಿನ ದಿವಸ 2 ಹೊತ್ತು ಹಾಕಿರ್ತಕ್ಕಂಥಂದ್ರೆ ಒಂದೇ ಹಸುವಿದ 2 ಭಾಗದ, ಅಂದರೆ ಇವತ್ತು ಬೆಳಗ್ಗೆನೂ ಹಾಕಿರಬೇಕು, ಅದೇ ಹಸು ಸಾಯಂಕಾಲನೂ ಹಾಕಬೇಕು. 2 ಗೋಮಯವನ್ನು ಸೇರಿಸಿರೋದು ಮುಸ್ಸಂಜೆ ಪ್ರಾತಃ ಕಾಲದಲ್ಲಿ. ಬೆಳಗಿನ ಜಾವ ತಗೋಬೇಕು. ನೀವು ಆಮೇಲೆ ಯಾವಾಗಲೂ ಮಧ್ಯಾಹ್ನ ಹಾಕಿದ್ದು ಎಲ್ಲ ತೊಗೊಂಡ್ರೆ ಪ್ರಯೋಜನವಿಲ್ಲ, ಹೇಳಿದ್ದೀನಿ ಈಗಲೇ. ಅದಕ್ಕೋಸ್ಕರ ಪ್ರಾತಃ ಕಾಲದಲ್ಲಿ ಹಾಕಿರ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಇವತ್ತು, ನಾಳೆ, ನಾಡಿದ್ದು ಆ 3 ದಿವಸಗಳ ಕಾಲ ಆ ಓಣಂನ ಆಚರಿಸ್ತಕ್ಕಂಥ ವಿಧಿವಿಧತ್ತು ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ಆ ಓಣಂ ಬಂದಿದ್ದಾದ್ರೆ ಯಾಕೆಂದರೆ ಈ ಬಲಚಕ್ರವರ್ತಿ ಕೊಟ್ಟಿರೋ ಅರ್ಘ್ಯದಿಂದ. ಅರ್ಘ್ಯಕ್ಕೆ ಕಮಂಡಲವನ್ನು ತಗೊತಾನೆ. ಬಂದಿರತಕ್ಕಂಥದ್ದು ಪರಮಾತ್ಮ ಅಂತ ಗೊತ್ತು. ವಾಮನ ರೂಪಿಯಾಗಿರ್ತಕ್ಕಂಥ ವಾಮನ ಮೂರ್ತಿ, ಪುಟಾಣಿಯಾಗಿರ್ತಕ್ಕಂಥ ವಾಮನ ಮೂರ್ತಿ, ಛತ್ರಿಯನ್ನು ಹಿಡ್ಕೊಂಡ್ಬಂದಿರತಕ್ಕಂಥ ವಾಮನ ಮೂರ್ತಿ, ಕಚ್ಚೆಯನ್ನು ಕಟ್ಟಿಕೊಂಡು ಆ ದಂಪತಿಗಳ ಸಮೇತವಾಗಿ ಧಾನಿಧನ್ಯ ಅಂದರೆ ಒಳಗಡೆ ದಾಂಪತ್ಯ ಜೀವನ ಇದೆ ಅನ್ನೋದು ಹೇಗೆ ಗೊತ್ತಾಗ್ತಿದೆ. ಆ ನಾರಾಯಣನಲ್ಲಿ ಇಲ್ಲಿ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ, ಶ್ರೀದೇವಿ ಭೂದೇವಿ ಸಮೇತ ಇದ್ದ ಹಾಗೆ ಆ ವಕ್ಷಸ್ಥಳದಲ್ಲಿ ಒಂದು ತೇಜಸ್ಸು. ಅವನ ಹಣೆಯಲ್ಲಿ ಕಣ್ಣಲ್ಲಿ ಸೂರ್ಯಚಂದ್ರರು. ಆ ವಾಮನ ಅವತಾರ ಪುಟ್ಟದಾಗ ಬಂದಿರತಕ್ಕಂಥ ಬಲಿಚಕ್ರವರ್ತಿ ಅಂತ ಹೇಳಿ ಆ ನಗು ಮುಖ ಎಷ್ಟು ಪುಟ್ಟದಾಗಿದ್ದಾನೆ ಅಂದರೆ, ಇಷ್ಟು ಪುಟ ಹೆಜ್ಜೆ ಇಟ್ಕೊಂಡು ಬಂದಿರತಕ್ಕಂಥವನು ಪರಮಾತ್ಮ ಈ ರೂಪದಲ್ಲಿ ನನ್ನ ಮನೆಗೆ ಬಂದು ನಾನು ಭಿಕ್ಷೆ ಕೊಡೋ ಹಾಗೆ, ನಾನು ವರವನ್ನು ಕೊಡೋ ಹಾಗೆ ಭಗವಂತ ಕೇಳ್ತಾನೆ ಅಂದರೆ ನಿಜಕ್ಕೂ ಎಷ್ಟು ಜನ್ಮದ ಪುಣ್ಯ ಅಂಥೇಳಿ ಆ ಕಮಂಡಲವನ್ನು ತೆಗೆದು ಇನ್ನೇನು ಹಾಕಬೇಕು ಅಂದರೆ ಬೇಡ ಅಂತ ಹೇಳಿರ್ತಾನಲ್ಲ ಆ ಶುಕ್ರದೇವತ ಅಂದರೆ ಶುಕ್ರವಾರದಲ್ಲಿ ಪರಿಪೂರ್ಣವಾಗಿ ಇವತ್ತು ಅದೇ ಸ್ಮರಣೆನ ಮಾಡ್ತಾ ಇದ್ದೀವಿ. ಯಾಕೆಂದರೆ ಶುಕಾಚಾರ್ಯರು ಶುಕ ಮುನಿಗಳು, ಶುಕ್ರಾಚಾರ್ಯರು ಎರಡೂ ಒಂದೇ ಅಂತಲ್ಲ. ಶುಕ ಮುನಿಗಳು ಗಿಣಿಯ ರೂಪ, ಶುಕ್ರಾಚಾರ್ಯರು ದೇವಸ್ವರೂಪ. ಅಂದರೆ ದೈತ್ಯರಾಗಿರ್ತಕ್ಕಂಥ ರಾಕ್ಷಸರಿಗೆಲ್ಲ ಒಂದು ಗುರು ಆಗಿರ್ತಕ್ಕಂಥವ್ರು ಶುಕ್ರಾಚಾರ್ಯರು. ಶುಕಮುನಿ ಗಿಣಿ ನುಡಿತಾ ಇರತಕ್ಕಂಥವ್ರು. ಇವರಿಬ್ಬರು ಒಟ್ಟಿಗೆ ಇರತಕ್ಕಂಥ ವಿಚಾರ. ದೇವರ ರೂಪದಲ್ಲಿದ್ದರೆ ಒಳ್ಳೆಯದನ್ನು ಮಾಡಬೇಕಾದ್ರೆ ಶುಕಮುನಿಗಳು ಅಂದರೆ ಗಿಣಿಯ ರೂಪದಲ್ಲಿದ್ದವ್ರು ಜೊತೆಗಿರ್ತಾನೆ. ಅದಕ್ಕೆ ನಾರಾಯಣ ಬರೋ ಸಮಯದಲ್ಲಿ ಶುಕಮುನಿಗಳು ಜೊತೆಗೆ ಬರ್ತಾರೆ. ಶುಕ್ರಾಚಾರ್ಯ ನೋಡ್ಬಿಟ್ಟು ಆ ಶುಕಮುನಿ ನುಡಿದು ಬಿಡುತ್ತೆ, ಇವನು ದೇವರು ಅಂತ. ಹೌದಾ ಗೊತ್ತಾಗೋಯ್ತು. ನಾನು ನನ್ನಲ್ಲಿ ನಂಬಿಕೊಂಡಿರ್ತಕ್ಕಂಥ ದೈತ್ಯ ರಾಕ್ಷಸನಾಗಿರ್ತಕ್ಕಂಥ ಬಲಚಕ್ರವರ್ತಿ ಅವನೊಬ್ಬನೇ ಅಲ್ಲ, ಎಲ್ಲ ರಾಕ್ಷಸರಿಗೂ ದೇವಗುರು ಆಗಿರ್ತಕ್ಕಂಥವನು ಬೃಹಸ್ಪತಿ ಅಲ್ಲಿ ಹೇಗಿದ್ದಾನೋ ರಾಕ್ಷಸರಿಗೆ ಗುರುವಾಗಿರೋನು ಇದೇ ಶುಕ್ರಾಚಾರ್ಯರು. ಆ ಶುಕ್ರಾಚಾರ್ಯ ಹೇಳ್ತಾರೆ, ನಾನು ಇದನ್ನು ಹೇಗಾದ್ರೂ ಮಾಡ್ತಾಡಿಬೇಕು, ನನ್ನ ಬಲಚಕ್ರವರ್ತಿ ಬಲಿಯಾಗಕ್ಕೆ ಬಿಡಬಾರ್ದು ಅಂತ ಹೇಳಿ ಅವನೇ ದುಂಬಿಯಾಗಿ ಹೋಗಿ ಕಮಂಡಲದೊಳಗೆ ಸೇರ್ಕೊಂಡ್ಬಿಡ್ತಾನೆ. ಕಮಂಡಲದೊಳಗೆ ಸೇರಿಸ್ಕೊಂಡು ನೀರು ಬರ್ದಿದ್ದ ಹಾಗೆ ಮಾಡೋಣ ಅನ್ನೋ ಸಮಯದಲ್ಲಿ ಇನ್ನೇನಪ್ಪ ಅಂದಾಗ ಯಾಕೋ ನೀರು ಬರ್ತಾ ಇಲ್ವಲ್ಲ. ಸರಿ, ಗೊತ್ತಾಗತ್ತೆ ಕೃಷ್ಣ ಪರಮಾತ್ಮನ ಯೋಚನೆಯಲ್ಲಿ ವಾಮನ ಸ್ವರೂಪದಲ್ಲಿ ಸಾಕ್ಷಾತ್ ಆ ಭಗವಂತ ಮಹಾವಿಷ್ಣು ನೆನೆಸ್ಕೊತಾನೆ. ಶುಕ್ರಾಚಾರ್ಯರೇ ಗೊತ್ತಾಯ್ತು ಅಂಥೇಳಿ ದರ್ಬೆಯನ್ನು ತೆಗೆದು ಹೀಗೆ ಸುಚ್ಚೋ ಸಮಯದಲ್ಲಿ ಅಬಾಬಾ ಅಯ್ಯೋ ಅಂತ ಹೇಳಿ ಹೊರಗಡೆ ಬರ್ತಾನೆ. ಹೊರಗಡೆ ಅದೇ ದುಂಬಿ ಹೊರಭಾಗದಲ್ಲಿ ಬಂದು ನೋಡ್ತಾನೆ, ರಕ್ತ ಸೋರ್ತಾ ಇರುತ್ತೆ. ಏನಪ್ಪ ರಕ್ತ ಸೋರ್ತಾ ಇದೆ ಅಂತ ನೋಡಿದಾಗ ಆ ಬಲಗಣ್ಣಲ್ಲಿರ್ತಕ್ಕಂಥ ರಕ್ತ ಯಾತಕ್ಕೆ ಸೋರತ್ತೆ ಅಂತ ನೋಡಿದಾಗ ಈ ದುಂಬಿಯಾಗಿ ಹೋಗಿದ್ದ ಅದೇ ಶುಕ್ರಾಚಾರ್ಯರು ಹೊರಭಾಗದಲ್ಲಿ ಇವನು ದರ್ಬೆಯಲ್ಲಿ ಚುಚ್ಚಿದಾಗ ಕಣ್ಣಿಗೆ ಊಣವಾಯಿತು. ಹೊರಗಡೆ ಬಂದ್ಬಿಡ್ತಾರೆ. ಯಾಕಪ್ಪ ಹೀಗೆ ಮಾಡಕ್ಕೆ ಹೋದೆ ಅಂದರೆ, ಬಲಿ ನೀನು ಕೊಡ್ತಾ ಇರೋ ಅರ್ಘ್ಯ ಕೊಡಬಾರ್ದು ಅನ್ನೋಕ್ಕೋಸ್ಕರ ಮತ್ತೆ ಪ್ರಯತ್ನ ಪಟ್ಟ ಆ ಶುಕ್ರಾಚಾರ್ಯರು. ಈಗಲಾದರೂ ಬಲಿಯನ್ನು ಕೊಡ್ತೀಯೋ ನಾನು ಹೊರಡಲೋ ಅಂತಾನೆ. ಇಲ್ಲ ಶ್ರೇಷ್ಠ ದಾನ ಅಂತ ಕೊಟ್ಟ ಮಾತಿಗೆ ತಪ್ಪೋನೇ ಇಲ್ಲ ಅಂತ ಹೇಳಿ ನೀರನ್ನು ತೆಗೆದು ಏನು ಕೇಳು ಅಂತಾನೆ. ನನಗೆ 3 ವರವನ್ನು ಕೊಡಬೇಕು, ಏನು ವರವನ್ನು ಕೇಳಿದ್ರು ಕೊಡ್ತಕ್ಕಂಥವನಾಗಬೇಕು, ಕೊಡ್ತೀಯಾ ಅಂತಾನೆ. ತಥಾಸ್ತು ಕೊಟ್ಟೇ ಕೊಡ್ತೀನಿ ಅಂತ ಒಂದು ವಾಮನ ಅವತಾರದಲ್ಲಿ ಕೈಯನ್ನು ಇಟ್ಕೊಂತಾನೆ. ಎರಡನೇ ಅರ್ಘ್ಯವನ್ನು ಕೊಡ್ತಾನೆ. 3ನೇ ಅರ್ಘ್ಯ 3 ಅರ್ಘ್ಯವನ್ನು ಕೊಡ್ತಾನೆ. ಏನು ಎತ್ತ ಅಂತ ಕೇಳದೇ ಕೊಟ್ಟಿರತಕ್ಕಂಥ ಆ ವರಗಳಲ್ಲಿ ಅವನು ಕೇಳ್ತಾನೆ 1ನೇ ಅರ್ಘ್ಯ. ಇಡೀ ಜಗತ್ತು ಭೂಮಂಡಲದಲ್ಲಿ ವಾಸವಾಗಿರ್ತಕ್ಕಂಥ ಅತಳ ಸುತಲ ವಿತಲ ಸುತಲ ರಸಾತಳ ಮಹಾತಳ ಪಾತಾಳಗಳಲ್ಲೇ ಎಲ್ಲ ಲೋಕಗಳು ಸೃಷ್ಟಿಯಾಗಿರ್ತಕ್ಕಂಥ ನನ್ನ ಮುಖಾಂತರವಾಗಿ ನಾನೇ ಅದನ್ನು ಸ್ವೀಕರಿಸ್ತೀನಿ ಅಂತ ದೊಡ್ಡದಾಗಿ ವಿರಾಟ ಸ್ವರೂಪವಾಗಿ ಬೆಳೆದು ಆ ವಾಮನ ದೈತ್ಯ ಅನುಗ್ರಹವನ್ನು ಪಡಿತಾನೆ. ಆ ದೈತ್ಯ ಅನುಗ್ರಹ ಪಡೆದು ಎಲ್ಲ ಲೋಕಗಳ ಮೇಲೆ ಕಬ್ಜೆಯನ್ನು ಮಾಡ್ತಾನೆ. ಅಂದರೆ ಪಾತಾಳದಲ್ಲಿರ್ತಕ್ಕಂಥ ಎಲ್ಲ ಲೋಕಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಪರಿಪೂರ್ಣ ಅದರ ಮೇಲೆ ಒಂದು ಕಾಲಿಡ್ತಾನೆ. 2ನೇ ಕಾಲನ ಇಡಕ್ಕೆ ಇಡೀ ಲೋಕವೆಲ್ಲ ಭೂಲೋಕವೆಲ್ಲ ಸ್ವರ್ಗವೆಲ್ಲ ನನ್ನದೇ ಆಗಿರಬೇಕು ಅಂತ ಹೇಳಿ ಓಂ ಭೂಹು ಓಂ ಭುವಃ ಓಂ ಸುವಃ ಓಂ ಹಾ ಓಂ ಜನಃ
ಓಗುಂ ಸತ್ಯಂ ಅಂತ ಸತ್ಯಲೋಕವಾಗಿರ್ತಕ್ಕಂಥ ಅಷ್ಟೂ ಲೋಕಗಳಿಗೆ ಪರಿಪೂರ್ಣವಾಗಿ ಇನ್ನೊಂದು ಕಾಲನ ಮೇಲೆ ಊರ್ಧ್ವಕ್ಕೆ ಎತ್ತಿ ತಲೆ ಮೇಲೆ ಎತ್ತುತ್ತಾನೆ. ಇಷ್ಟು ವಿಧವಾದ ಎತ್ತಿರ್ತಕ್ಕಂಥ ಆ ಕಾಲನ್ನು ಎತ್ತಿ ಎಲ್ಲ ಲೋಕಗಳು ಆರಿಸ್ಕೊಂಡ್ರು. ಪರಮಾತ್ಮ ಇನ್ನೊಂದು ವರವಾದರೂ ಕೇಳ್ಬಿಡು ಅಂತಾನೆ. ಇರು ಬಲಚಕ್ರವರ್ತಿ, ಜಗತ್ತಲ್ಲಿ ಕೇಳಿರ್ತಕ್ಕಂಥ ಮೂರು ಎಲ್ಲ ಲೋಕವೂ ಆಕ್ರಮಿಸ್ಕೊಂಡ್ಬಿಟ್ಟ ಆದಮೇಲೆ ಇನ್ಯಾವುದು ಉಳಿದಿದೆಯಪ್ಪ ಅಂತ. ಪರಮಾತ್ಮ ನಾನಿಲ್ಲವೇ? ನನ್ನ ಮೇಲೆ ನಿನಗಿರ್ತಕ್ಕಂಥ ಕರುಣೆ ಅಂದರೆ ಆ ತಲೆಯನ್ನು, ಆ ಪಾದಕೆಯನ್ನು ನನ್ನ ತಲೆ ಮೇಲೆ ಇಡಪ್ಪ ಭಗವಂತ ಅಂತ ಕೇಳಿ ತಲೆ ಭಾಗಿ ಹಾಗೆ ನಿಂತ್ಕೊತಾನೆ. ಆ ದಿನವೇ ಇಂದು. ಅದಕ್ಕೋಸ್ಕರ ಆ ಪರಮಾತ್ಮ ಸಾಕ್ಷಾತ್ ಭಗವಂತ ಅವನ ಕಾಲು ಅಂದರೆ ಆ ತಲೆಯ ಮೇಲೆ ಇಟ್ಟಾಗ ಬಲಿಚಕ್ರವರ್ತಿ ಪಾತಾಳ ಲೋಕಕ್ಕೆ ಒಳಗೆ ಹೋಗ್ತಾನೆ. 3ನೇ ಕಾಲು ವರವನ್ನು ಕೊಡ್ತಾನೆ. ಇಷ್ಟೆಲ್ಲ ಜಗತ್ಶಕ್ತಿಯಲ್ಲಿರ್ತಕ್ಕಂಥ ಎಲ್ಲ ಲೋಕವನ್ನು ಆಕರ್ಷಿಕೊಂಡ ಮೇಲೆ ಕೊನೆಯಾಗಿರ್ತಕ್ಕಂಥ ಬಲಿಚಕ್ರವರ್ತಿ ವರವನ್ನು ಮಾಡ್ತಾನೆ ಆ ವಾಮನ ಸ್ವರೂಪಿ. ಇಷ್ಟೆಲ್ಲ ಮಾಡಿದ ಮೇಲೆ ಆ ವಾಮನ ಮೂರ್ತಿಯನ್ನು ನಮಸ್ಕರಿಸ್ತಾ ಅವನು ಹೇಳ್ತಾನೆ, ಭಗವಂತ ನನಗೆ ಮೋಕ್ಷವನ್ನು ಕೊಡ್ತಾ ಇದೆಯಾ, ಬಹಳ ಸಂತೋಷ ಅಂತಾನೆ. ಬಲಚಕ್ರವರ್ತಿ, ನಿನ್ನ ಮಾತನ್ನ ಶುಕ್ರಾಚಾರ್ಯರು ಇದ್ರೂ ಸಹ ಮೀರದೆ ನನಗೆ ವರವನ್ನು ಕೊಟ್ಟಿದ್ದಕ್ಕೆ ಇನ್ನು ಮೇಲೆ ನಾನು ಚಿರಋಣಿ ನಿನಗೆ. ಅದಕ್ಕೋಸ್ಕರ ಆದಿ ಅಂತ್ಯ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ನನ್ನ ಲೋಕದಿಂದ ನಿನ್ನ ಯಾವ ಕಾಲಕ್ಕೂ ಶರಣಾಗಿ ನಾನು ನಿನ್ನ ಲೋಕವನ್ನು ಕಾಯ್ತೀನಿ ಅಂತ ಹೇಳಿದಾಗ, ಇವತ್ತು ಆ ತಿರುವೋಣಂ ದಿವಸ ನೀವು ನೋಡ್ಬೋದು, ದೊಡ್ಡ ಯಂತ್ರವನ್ನು ಹಾಕ್ತಾರೆ. ಅಂದೇ ಪುಟ್ಟ ರಂಗೋಲಿ ಅಂತ ಇಟ್ಕೊಳ್ಳಿ. ಆ ರಂಗೋಲಿ ವಿಶೇಷವಾಗಿ ಹಾಕ್ತಾರೆ. ರಂಗೋಲಿ ಪೂರ್ತಿ ಹೂಗಳಲ್ಲಿ ಮಾಡ್ತಾರೆ, ಬಣ್ಣ ಬಣ್ಣದ ಹೂಗಳಲ್ಲಿ ಹಾಕ್ತಾರೆ. ಮಧ್ಯದಲ್ಲಿ ಪಿಳ್ಳಾರಿ ಥರ ವಿಶೇಷವಾಗಿ 2 ಹೊತ್ತು ಇಟ್ಕೊಂಡಿರೋ ಸಗಣಿಯನ್ನು ಗೋಪುರಾಕಾರದಲ್ಲಿ ಮಾಡಿ ಅದಕ್ಕೆ ಗೋಮಯ ಅಂತ ಕರೀತಾರೆ. ಆ ಗೋಮಯವನ್ನು ಮಧ್ಯ ಹಾಕಿ ಇದೇ ಕೋಟೆ ಬಲಿಚಕ್ರವರ್ತಿ ಕೋಟೆ ಅಂತ ಹೇಳಿ, ಕೃಷ್ಣ ಪರಮಾತ್ಮ ನಮ್ಮನೆಗೂ ಬರಬಾರ್ದ, ಆ ವಾಮನ ರೂಪಿ ನಮ್ಮನೆಗೆ ಬರಬಾರ್ದ ಅಂತ ಹೇಳಿ ನಾಳೆ ಅನಂತ ಪದ್ಮನಾಭನ ವ್ರತ. ನಿನ್ನೆ ದಿವಸ ವಾಮನ ಸ್ವರೂಪಿಯಾಗಿ ವಾಮನ ಜಯಂತಿ. ಇವತ್ತು ಬಲಚಕ್ರವರ್ತಿಗೆ ತಿರುವೋಣಂ ಆಚರಿಸ್ತಕ್ಕಂಥ ನಾಳೆ ದಿವಸ ಅನಂತ ಪದ್ಮನಾಭ ವ್ರತವನ್ನ ಮಡಿಯಿಂದ ಆಚರಿಸ್ಕೊಳ್ಳೋ ನಾವುಗಳು ಈ ಕೇರಳ ಪ್ರಾಂತದಲ್ಲಿ ಅದನ್ನೇ ಹೇಳೋದು. ಅನಂತ ಪದ್ಮ ಎಲ್ಲಿದ್ದಾನೆ? ಅನಂತ ಶಯನಾಗಿ 3 ಬಾಗಿಲಲ್ಲಿ 3 ವಿಧವಾದ ಕಾಯ ವಾಚ ಮನಸ ಆ 3 ಪಾದಿಗೆಯಲ್ಲಿ ಕೇಳಿರ್ತಕ್ಕಂಥ ಬಲಿಚಕ್ರವರ್ತಿಯ ಕೋಟೆ ವಿಶೇಷವಾಗಿರ್ತಕ್ಕಂಥ ಈ ದ್ವಾರಗಳನ್ನ ಇವರು ಅನ್ಯಾಯವಾಗಿ ಇವತ್ತಿನ ದಿವಸ ಎಷ್ಟು ಜನ ಆ ಬಾಗಿಲನ್ನ ತೆಗೆದುಬಿಟ್ರು. ಅದಕ್ಕೆ 3 ವಿಧವಾದ ದೋಷಗಳನ್ನು ಅನುಭವಿಸೇ ತೀರಬೇಕು ಲೋಕ ಅಂತ ಹೇಳಿ ಬರೆದಿರ್ತಕ್ಕಂಥ ಶಪಥ ನಾನಿವತ್ತು ಹೇಳ್ತಕ್ಕಂಥ ಭವಿಷ್ಯ ಬರೆದಿಟ್ಕೊಳ್ಳಿ. ಹೆಂಗಸರು ಅನುಭವಿಸಲೇಬೇಕು ರೋಗ ರುಜಿನಗಳಿಂದ. ಇದು ಸತ್ಯ. 1ನೇ ಬಾಗಿಲು ತೆಗೆದಿದ್ದಕ್ಕೆ, 2ನೇ ಬಾಗಿಲು ತೆಗೆದಿದ್ದಕ್ಕೆ ಸಿಡ್ಲು ಗುಡ್ಲು ಮಳೆಗೆಯಿಂದ ಎಲ್ಲ ನೀರಿನಿಂದ ಸರ್ವಹಾನಿಯು ಈ ಪ್ರಪಂಚಕ್ಕೆ ಆಗತಕ್ಕಂಥದ್ದು. ಕೊನೆಯದಾಗಿ ಆಗತಕ್ಕಂಥದ್ದು ಬಾಲ್ಯ ದೋಷಗಳು. ಚಿಕ್ಕ ವಯಸ್ಸಲ್ಲೇ ಇನ್ನು ಮುಂದೆ ಯಾವ ಕಾಲಕ್ಕೂ ಯಾರೇ ಮದುವೆ ಆದರೂ ಒಳ್ಳೆ ಸಂತಾನಗಳು ಹುಟ್ಟದೇ ಇರತಕ್ಕಂಥ ರಾಕ್ಷಸ ಸಂತಾನಗಳು ಹುಟ್ಟುತ್ತಾರೆ. ಇದು ಸತ್ಯವಾಗಿರ್ತಕ್ಕಂಥ ಭವಿಷ್ಯ. ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ, ಎಂದೆಂದೋ ಹೇಳಿರ್ತಕ್ಕಂಥ ರಹಸ್ಯಗಳನ್ನ ನೀವೀಗ ತೆಗೆದುಬಿಟ್ರೆ ಋಷಿ ಮೂಲ, ಗುರು ಮೂಲ, ನದಿ ಮೂಲ ಕಂಡಿಡಿದೇ ಇದ್ಬೇಕು ಅಂತ ಎಷ್ಟು ಸಲಹೆ ಹೇಳಿದ್ರು ಕೇಳಲ್ಲ. ಎಲ್ಲರೂ ಹೋಗಿ ಕಂಡಿಡಿತೀರ. ಅದಕ್ಕೆ ಈ ಬಲಿಚಕ್ರವರ್ತಿಯ ಸ್ವರೂಪದಲ್ಲಿ ನೀವಾದರೂ ಇನ್ನು ಮೇಲಾದರೂ ಪಾಪಕರ್ಮಗಳು ತೊಳ್ಕೊಳ್ಳೋದು ಆದರೂ ಹೇಗೆ ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ಸಂಸ್ಕಾರದಲ್ಲಿ ನೀವು ಇವತ್ತೇ ಸೇರಿಬಿಟ್ಟು ಬರೀ ಕೇರಳದವರು ಆಚರಿಸೋದು ಅಂತಲ್ಲ, ಪರಮಾತ್ಮ ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಕಾಯ್ತಾನೆ. ಕೋಟೆಯನ್ನು ಬರೆದಿಟ್ಟಿರ್ತಕ್ಕಂಥ ಆ ಬಲಿಚಕ್ರವರ್ತಿಯ ಕೋಟೆ ನಿಮ್ಮ ಮನೆ ಮುಂದೆ ಇದ್ದರೆ ಕೃಷ್ಣನೇ ಬಂದು ಎದ್ದು ರಾತ್ರಿಯೆಲ್ಲ ಕಾಯ್ತಾನಂತೆ ಆ ಕೋಟೆಯನ್ನ. ಇದು ಸತ್ಯ. ಆವಾಗ ಕೃಷ್ಣ ನಮ್ಮನೆ ಮುಂದೆ ಬಂದಿದ್ಯಾ, ಬಾರಪ್ಪ 1 ನಿಮಿಷ ಒಳಗೆ ಬಾರಪ್ಪ. ಅದಕ್ಕೆ ಏನು ಮಾಡಬೇಕು, ಆ ತಯಾರಿ ನೀವು ರೆಡಿ ಮಾಡ್ಕೊಳ್ಳಿ, ಹೇಳ್ತೀನಿ ಸಂಸ್ಕಾರದಲ್ಲಿ.